ನಿನ್ನನ್ನು ಕೇರಳದ ಹುಡುಗಿಯನ್ನ ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಅಲ್ಲಿಂದ ಆರಿಸಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ತಂದು ಮದುವೆ ಆಗ್ಬೇಕಾದ್ರೆ ಸಾಕಾಯ್ತು. ನೋಡ ಕೇರಳ ಎಂತ ಚೇಟಾ? ಓ ಅದೇ ನಮ್ಮನೆ. ಅಯ್ಯೋ ಎಂತ ಗುರುವಾಯರಪ್ಪ, ಅಷ್ಟು ದೊಡ್ಡ 2 ಫ್ಲೋರ್ ಇದ್ದು ಮನೆ ನಮ್ಮದ? ಅದಲ್ಲ ಮತ್ತೆ ಅದರ ಬದಿಯಲ್ಲಿ ಗಲ್ಲಿಯಲ್ಲಿಂತಲ್ಲ ಹಂಚಿನ ಮನೆ, ಅದು ನಂದು. ಅಯ್ಯೋ, ಮತ್ತೆ ಫೇಸ್ಬುಕ್ ಅಲ್ಲಿ ಮೈ ಸ್ವೀಟ್ ಹೋಮ್ ಅಂತ ಫೋಟೋ ಹಾಕಿದೀರಿ? ನಾನ್ ಫೇಸ್ಬುಕ್ ಅಲ್ಲಿ ಫೋಟೋದಲ್ಲಿ ಹೇಗ್ ನಿಂತಿದ್ದೆ ಹಿಂಗೆ? ಇದೇನು ಇದು ನನ್ನ ಮನೆಗೆ ಹೋಗುವ ದಾರಿ ಅಂತ ಆರೋ ಮಾರ್ಕ್. ಇದು ಯೋಯೋ ಅಲ್ವಾ? ಯಾವ ಯೋಯೋ? ಅಯ್ಯೋ, ಆ ಮನೆ ಎದುರೊಂದು ಫೋಟೋ ತೆಗಿಲಿಕ್ಕೆ ಎಷ್ಟು ಕಷ್ಟಪಟ್ಟಿದೆ ಗೊತ್ತಿತ್ತ ನಿಂಗೆ? ಆ ಮನೆ ಓನರ್ ಕೆಲ್ಸಕ್ಕೆ ಹೋಗುವವರಿಗೆ ಕಾಯ್ಬೇಕು, ಪುನಃ ಆ ಮನೆಯಲ್ಲಿ 2 ನಾಯಿಗಳು, ಗೊತ್ತಿತ್ತ ನಿಂಗೆ? ಯಾರ್ದ ಫೋನ್ ಇರ್ದ? ನನ್ನ ಅಪ್ಪನದ್ದು ಫೋನು. ಇಲ್ಕೊಡ್, ನಾನು ನಾನು നിങ്ങൾ താങ്കൾ വിങ്ങൾ പളക്കടാർ വ്യക്തി അന്യ ಹುಡುಗನಟ್ಟು ಪರಾರಿಯಾಡು. ನೋಡ ಹೆಂಗೆ ನನ್ನ ತಲೆ, ನಿನ್ನಪ್ಪ ನೀನು ಕೇರಳದಲ್ಲಿ ಇದ್ದೆ ಅಂತಾನೆ ಅನ್ಕೊಂಡಿದ್ದಾನೆ. ನಾನು ಕರ್ನಾಟಕಕ್ಕೆ ಕಟ್ಟಂದ್ರೆ ಗೊತ್ತೇ ಇಲ್ಲ. ಅಯ್ಯೋ, ನನ್ನ ಅಪ್ಪ ಎಷ್ಟು ಪಾಪ, ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಏನು. ನಿಂಗೆ ನಮ್ಮ ಮನೆಯದು ಟೆಕ್ನಾಲಜಿ ನಿಂಗೆ ಗೊತ್ತುಂಟಾ? ಏನ್? ನಾನು ಮನೆಯಲ್ಲಿ ಊಟ ಮಾಡಿ ವಾಶ್ ಬೇಸಿನಲ್ಲಿ ಕೈ ತೊಳೆದದ್ದು, ನನ್ನ ಅಪ್ಪ ಆಫೀಸಲ್ಲಿ ಕುತ್ಕೊಂಡು CCTV ಅಲ್ಲಿ ನೋಡ್ತಾರೆ. ನನ್ನ ಮನೆಯಲ್ಲಿ ನಾನು ಕೈ ಮೈ ಎಲ್ಲ ತೊಳೆದದ್ದು ಇಡೀ ಊರ್ನವ್ರು ನೋಡ್ತಾರೆ. ಅಂದ್ರೆ ಬಾತ್ರೂಮ್ಗೆ ಚಿಲ್ಕಿಲ್ಲ, ಮೇಲೆ 2 ಹಂಚಿಲ್ಲ. ಗುರುವಾಯರಪ್ಪ, ಪರವಾಗಿಲ್ಲ, ನಿಮ್ದು ಕೆಲಸ ಚೆನ್ನಾಗಿದ್ರೆ ಆ ದುಡ್ಡಲ್ಲಿ ಒಳ್ಳೆ ಚಂದದೊಂದು ಹೊಸ್ತು ಮನೆ ಕಟ್ಬೋದು. ಅಂದಾಗೆ ಚೇಟ, ನಿಮ್ ಕೆಲಸ ಏನಂತ ನಾನು ಕೇಳೇ ಇಲ್ಲ. ನಮ್ ಕೆಲಸ ಗೊತ್ತಿಲ್ವ ನಿಮ್ಗೆ? ಇಲ್ಲ. ನನ್ ಕೆಲಸ ರಿಯಲ್ ಎಸ್ಟೇಟ್ ಏಜೆಂಟ್, ಫ್ಲಾಟ್, ಲ್ಯಾಂಡ್ಲಿಂಗ್ಸ್, ಗುಡ್ ಲೆವೆಲ್ಸ್, ಸ್ಮಾಲ್ ಸೈಟ್ ಸೇಲ್ಸ್. ಕೂಡಲೇ ಭೇಟಿಯಾಗಿ. ಕಂಡೀಷನ್ ಅಪ್ಲೈಡ್. ಅಯ್ಯೋ ಚೇಟ, ನೀನ್ ಇಷ್ಟು ದೊಡ್ಡ ಬಿಸ್ನೆಸ್ ಇದೆನಾ? ಇದು ನನ್ಗೆ ಕೇಳಿ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಒಂದು ಹುಡುಗಿ ನನ್ನ ಮೈ ಟಚ್ ಮಾಡಿದ್ದು. ನಾನ್ ಸಹ ಹಾಗೇನೆ ಕರ್ನಾಟಕದ ಹುಡುಗನನ್ನು ಟಚ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ಹಂಗಾರೆ ಕೇರಳದ್ದು? ಅಯ್ಯೋ ನೋಡ, ಇಲ್ಲೊಂದು ಹುಲಿ ಬಂತು, ನಮ್ಮ ವಟಾರದ ದನಿ ಬಾಹುಬಲಿ. ಓದ್ಯವರೇ, ಆ ಜನ ಜೈಲಲ್ಲಿ ರಿಲೀಸ್ ಆಗಿ ಬಂದಾಗೆ ಉಂಟ. ಏನು ಮಾಡದ, ಒಮ್ಮೆ ಓಡ ನೋಡ. ಅವರಿಗೆ ಮದುವೆ ಆದವರು ನೋಡಿದ್ರೆ ಆಗುದಿಲ್ಲ, ನಾನು ಇಲ್ಲೇ ಬಾಡಿಗೆಯಲ್ಲಿ ಇರುದ, ಒಮ್ಮೆ ಓಡ. ನೀವು ಬಾಡಿಗೆಯಲ್ಲಿ ಇರುದಾ? ಮತ್ತೆ ಇದು 100 ಸ್ಕ್ವೇರ್ ಫೀಟ್ ಅದು ಮನೆನೂ ನಮ್ಮದಲ್ವಾ? ನಮ್ದಲ್ಲ ನೋಡ. ಅವರಿಗೆ ಹುಡುಗಿಯರನ್ನು ಕಂಡ್ರೆ ಆಗುದಿಲ್ಲ, ಒಮ್ಮೆ ಇಲ್ಲಿಂದ ತಪ್ಪಿಸ್ಕೋ. ಓಡಂದ್ರೆ ನಾನು ಏನು ಓಡ್ಲಿ, ಎಲ್ಲಿಗೆ ಓಡ್ಲಿ? ಅಯ್ಯೋ, ನಿಮ್ಮ ದನಿ ಬಂದ್ರೆ ನಾನೇನು ಇಲ್ಲಿ ಡ್ಯಾನ್ಸ್ ಮಾಡ್ಲಾ? ಹೀಗಿರು ಹಿಂಗಿರು, ಮಿಕ್ಕಿದ್ದು ನಾನ್ ಮ್ಯಾನೇಜ್ ಮಾಡ್ತೇನೆ. ಹೀಗಿರು, ಅಲ್ಲಾಡ್ಬಾರ್ದು. ಗಣಿ, ನೀವು ಬರುವ ಸ್ಟೈಲ್ ನೋಡ್ರಿ, ಜೈಲಿನಿಂದ ತಪ್ಪಿಸ್ಕೊಂಡು ಬಂದ ಹಾಗೆ ಕಾಣ್ತದೆ. ನೀವು ಯಾವಾಗ್ಲೂ ಬರುವಾಗ ಬುಲೆಟ್ ಅಲ್ಲಿ ಬರೋದು, ಇವತ್ತೇನು ಕುದುರೆಯಲ್ಲಿ ಬಂದದ್ದು? ನಾನೀಗ ಕುದುರೆ ಯಾಕೆ ತಗೊಂಡದಂತನ? ಒಂದ್ ವೇಳೆ ಬೈಕ್ ಅಲ್ಲಿ ಬರುದಾದ್ರೆ ನಮ್ಗೆ ಬದುಕಬೇಕಾದ್ರೆ ಎದುರಲ್ಲಿ ಬರುವ ಗಾಡಿಗೆ ನಾವೇ ಸೈಡ್ ಕೊಡ್ಬೇಕು. ಕುದುರೆಯಲ್ಲಿ ಹಾಗೆ ಅಲ್ಲ, ನಾವು ಕುತ್ಕೊಂಡು ಮಲಗಿದ್ರೆ ಆಯ್ತು. ಕುದುರೆಗೆ ಬದುಕಬೇಕಾದ್ರೆ ಅದೇ ಸೈಡ್ ಕೊಡ್ತಾ ಓಡ್ತದೆ. ನನ್ನ ಒಟರದಲ್ಲೆಲ್ಲ ಕರೆಕ್ಟ್ ಆಗಿ ನೋಡ್ತಾ ಇದೆಯಲ್ಲ. ನನ್ನ ವಟಾರದಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಇದೇನೋ ತಂದು ನಿಂತಿದೆಯಲ್ಲ, ಇದೇನಿದು? ಅದು ಮೂರ್ತಿ. ಶಿಲಾಬಾಲಿಕೆ. ಎಲ್ಲಿದ್ದು? ಅದು ಕೇರಳದ ಮಣ್ಣು ನಾನು ತಂದು ಮಾಡಿದ್ದು. ಓಹೋ, ಎಂತ ಕಲಾವಿದ ಮರ ನೀನು. ಅಲ್ಲ, ಎಂತ ಶೇಪು, ಎಂತ ಸೈಜ್, ಎಂತ ಫಿನಿಶಿಂಗ್. ಹಸಿ ಒಣಗ್ಲಿಲ್ಲ. ಕೊದ್ದೇವ, ಇನ್ನು ಸ್ವಲ್ಪ ಒಣಗ್ಬೇಕು, ಸ್ವಲ್ಪ ಹಸಿ ಇದೆ ಅದು. ಒಂದು ವಿಷಯ ಯಾವತ್ತು ನೆನಪಿಡ್ಕು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಒಟರದಲ್ಲಿ ಏನೇ ವಸ್ತು ತಂದು ಇಡುದಾದ್ರೂ ನನ್ನ ತಂದು ಪರ್ಮಿಷನ್ ಕೇಳಲೇಬೇಕು. ನಾನು ಹೊರಗಿಂದ ಮಾತ್ರ ಬಿಳಿ, ಒಳಗಿಂದ ಕಪ್ಪು. ನೀನ್ ನೋಡಿದ್ಯಾ? ಇಲ್ಲ. ಮತ್ತೆ ಹೇಗೆ ಹೇಳಿದಿ? ನಾನು ಅಂದಾಜಿಗೆ ಹೇಳಿದ್ದೆ. ಅಂದಾಜಿಗೆ ನಿನ್ನದು ಹೇಳು.
ನನ್ನ ಬಜಾಜ್ ರಿಕ್ಷಾ ಬಿಡ್ಕೊಂಡು ಬರುವ ನನ್ನ ಸ್ಟೈಲ್ ಏನ ಶುರು ರಿಕ್ಷಾ ನಾನೇ ಸ್ಟಾರ್ಟ್ ಮಾಡಿದ್ದೀಗಿ ಈಗಿದ್ದ ಶಿಲಾಬಾಲಿಕೆ ಹೀಗೆ ಆಯ್ತು. ಸ್ವಚ್ಛ ಭಾರತ್ ಕಸ ಹಾಕ್ಬೇಡಿ ಕ್ಲೀನ್ ಇಡ್ಬೇಕಂತ ಶಿಲಾಬಾಲಿಕೆ ಹೇಳುದು. ಓ ದೇವ, ಈ ಶಿಲಾಬಾಲಿಕೆ ಪೊಸಿಷನ್ ಎಲ್ಲ ಚೇಂಜ್ ಮಾಡುತ್ತಾ ಈ ಅಮಿಬಾತ್ ತರ. ದನಿ ನೀವು ಜೈಲಿಗೆ ಹೋದದ್ದು ನಾನು 2 ಬಜಾಜ್ ರಿಕ್ಷಾ ತಗೊಂಡಿದ್ದೆಲ್ಲ, ಅದ್ರಲ್ಲಿ ಏನು ವ್ಯಾಪಾರ ಇರಲಿಲ್ಲ. 2 ತಿಂಗಳ ನಂತರ 5 ರಿಕ್ಷಾ ಮಾರಿಬಿಟ್ಟ. ದನಿ ನಿಮ್ಮಲ್ಲಿದ್ದದ್ದು 2 ರಿಕ್ಷಾ, 5 ರಿಕ್ಷಾ ಹೇಗೆ ಮಾರಿದ್ ನೀವು? 2 ರಿಕ್ಷಾ ನಂದು, ಮತ್ತೆ ಟೆನ್ಷನ್ ಅಲ್ಲಿ 3 ರಿಕ್ಷಾ ಸ್ಟ್ಯಾಂಡ್ ಇದ್ದು ಮಾರಿ, ಅದಕ್ಕೆ ಜೈಲಿಗೆ ಹೋದದ್ದು. ನೀವು ಜೈಲಿಂದ ಹೊರಗೆ ಬಂದ್ರಲ್ಲ, ಹಾಗೆ ಖುಷಿ, ವಿಜಯೋತ್ಸವ. ಈಗ ನಾನು ಹೊರಗೆ ಬಂದದಕ್ಕೆ ವಿಜಯೋತ್ಸವನ ನಾನು ಒಂದು ಸಂಭ್ರಮಾಚರಣೆ ಮಾಡುವ. ಈಗಿದ್ದದ್ದು ಮೂರ್ತಿ ಈಗಾಯ್ತು, ಈಗಾಯ್ತು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ? ಅಯ್ಯೋ ಅಲ್ಲ ಕಣ್ರು, ಯಾವಾಗ ಅವನು ಕ್ವಾಸ್ಟ್ ಹೋಗಿ ಆ ನಿರಂಜನ್ ಸಾಂಗ್ ಹಾಕ್ತಿದ್ದೀರಲ್ರಪ್ಪ. ನಾನು ಆವಾಗಲೇ ಹೇಳಿದ್ದೆ, ನಾನು ಇವತ್ತು ಫಸ್ಟ್ ನೈಟು ಒಳ್ಳೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕಿ ಅಂತ. ಸಾಂಗ್ ಕೇಳ್ತಾ ಅದೇ ಅವಾಗಲೇ ಹೇಳ್ದಲ್ಲ, ಮೂಡ್ ಕ್ರಿಯೇಟ್ ಆಗ್ಬೇಕು. ಅದು Yes! ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ ನಾನು ನನ್ನ Stop it! What's going on, Suresh? What's going on? Oh! ಚಿನ್ನ ಬಂದ್ಯಾ? ಬಾ ಬಾರೆ ಚಿನ್ನ ನೀನ್ ಬಂದಿದ್ದೆ ಗೊತ್ತಾಗಿಲ್ವಲ್ಲ? ನಂಗೊಂದು ನಿಜ ಹೇಳ್ತೀರಾ? ಕೇಳೆ. ನಿಮ್ಗೇನ್ ರೋಗ? ರೋಗ ನನ್ಗೆ ಇಲ್ವಲ್ಲ. ಮತ್ ಯಾಕೆ ದಿನ ಬಿಡ್ಕೊಂಡು ಒಳ್ಳೆ ಜನರಲ್ ವಾರ್ಡಲ್ಲಿ ಆಡ್ದಂಗೆ ಆಡ್ತಿದ್ದೀರಾ? ಅದು ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ, ಓವರ್ ಎಕ್ಸೈಟ್ಮೆಂಟ್ ಕಡೆ. ಇದು ಐಸಿಯುನಾ? ಏ ಚಿನ್ನ, ನಮ್ಮ ಫಸ್ಟ್ ನೈಟ್ ರೂಮ್ ಅನ್ಕೊಂಡ್ನಲ್ಲೇ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಓ ಡಾಕ್ಟರ್ ಅಲ್ವಾ, ಅದಕ್ಕೆ ಹೀಗೆ. ನಮ್ಗೆ ರೂಮ್ ಆದ್ರೇನು ICU ಆದ್ರೇನು ಸರ್, ಮ್ಯಾಟ್ರು ಮುಖ್ಯ ನಮ್ಗೆ, ಮ್ಯಾಟ್ರು. ಓಕೆ ಚಿನ್ನ, ಇದು ICUನೇ, ಓಕೆನಾ? ಡೋಂಟ್ ಓವರ್ ಎಕ್ಸೈಟ್ಮೆಂಟ್. ನಂಗೆ ನೀಟ್ನೆಸ್ಸಿನ ಹುಚ್ಚು, ಓಕೆನಾ? ಓಕೆ ಚಿನ್ನ, ಲೇಟ್ ಮಾಡ್ಬೇಡ, ಹಾಲು ಕೊಡೆ. ಏಯ್, ಅದ್ ಯಾಕೆ ಹಾಲು ಕುಡಿತಾ ಇದ್ದೀರಾ? ನಿಮ್ ಬಾಯಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಗೊತ್ತಾ? ಬಾಯಲ್ಲಿ ಬ್ಯಾಕ್ಟೀರಿಯಾನ? ಅದನ್ನ ನೀವು ಕುಡ್ದು ಮತ್ತೆ ಅದನ್ನ ನಾನು ಕುಡ್ದು ನಿಮ್ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ನನ್ನ ಬಾಯಲ್ಲಿ ಹೋಗ್ಬಿಟ್ರೆ ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಾಲೇ ಬೇಡ, ಕ್ಯಾನ್ಸಲ್. ಬಿಟ್ಬಿಡು. ನಾನು ರೆಡಿ. ಏನೇ ಗಂಡನ ಒಳ್ಳೆ ನಾಯಿ ಓಡ್ತಂಗೆ ಹಚ್ಚ ಅಂತ ಓಡಿಸ್ತೀಯಲ್ಲ? ಅದೇ ವಾಸಿ. ನಿಮ್ಮ ಹತ್ರ ನೋಡಿ ಎಷ್ಟು ಬ್ಯಾಕ್ಟೀರಿಯಾ ಇದೆ. ನಿಮ್ ಕೈ ನೋಡ್ರಿ, ಕೈಗೇನೆ ಆಗಿದೆ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಏನೇ ಮಾಡ್ತಿದ್ಯಾ ಚಿನ್ನ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಎಲ್ಲಿ ನಿಮ್ ಕೈ ತೋರಿಸ್ರಿ. ಅಯ್ಯಯ್ಯೋ, ಏನ್ರಿ ಇದು, ಇಷ್ಟು ಬ್ಯಾಕ್ಟೀರಿಯಾ ಇದೆ? ಬ್ಯಾಕ್ಟೀರಿಯಾ, ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾ. ಎಲ್ಲಿ ನಿಮ್ ಕೈ ಕೊಡಿ. ಏನೇ ಆಗ್ತಿದ್ಯಾನೆ? ಸ್ಯಾನಿಟೈಸರ್ ಹಾಕಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಸರ್ ಈಗ ಓಕೆನಾ? ಓಕೆ ನಾನ್ ರೆಡಿ. ಅಯ್ಯೋ ದೇವ್ರೆ, ಏನ್ರಿ ನಿಮ್ ಕಣ್ಣು ಎಷ್ಟು ಕೆಂಪಾಗಿದೆ? ಡ್ರಿಂಕ್ಸ್ ಮಾಡ್ತೀರಾ? ಛೆ ಬಾಡಿ ರೋಡ್ ಕಡೆಗೆ ಹೋಗಲ್ಲ ನಾನು. ನಾನ್ ಡ್ರಿಂಕ್ಸ್ ಮಾಡ್ತೀನೇನೆ ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾನ್ ತಗ ಡಾಕ್ಟ್ರಾ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ, ನಾನು ಯಾವಾಗ್ಲೇ ಹಂಗಂದೆ? ನಿಮ್ ಮೂಗ್ ನೋಡ್ರಿ ಎಷ್ಟು ದಪ್ಪ ಇದೆ. ಸಿಗರೇಟ್ ಸೇತೀರಾ? ಏ ಚಿನ್ನ, ಮೂಗಿಗೂ ಸಿಗರೇಟ್ಗೂ ಅದೇನೇ ಕನೆಕ್ಷನ್? ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾನ್ ತಗ ಡಾಕ್ಟ್ರಾ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ, ಲೇಟ್ ಆಗುತ್ತೆ, ನಾನು ಯಾವಾಗ್ಲೇ ಹಂಗಂದೆ? ಸುಮ್ನಿರಿ. ಹಾಕೊಳ್ರಿ ಇದನ್ನ. ಗ್ಲೌಸ್ ಯಾಕೆ? ಹಾಕೊಳ್ರಿ ಅದನ್ನ. ಗ್ಲೌಸ್ ಅದೇನು ನಮ್ಗೆ ಮ್ಯಾಟ್ರ್ ಮುಖ್ಯ. ಓಕೆ ನಾನು ಹಾಕೊಳ್ತೀನಿ. ಅಯ್ಯೋ, ನಾನ್ ರೆಡಿ. ಎಲ್ಲಿ ನಿಮ್ ಕೈ ಹಿಂಗ್ ಹಿಡೀರಿ. ಯಾಕೆ? ಹಿಡೀರಿ. ಈಗೇನ್ ಅನ್ನಿಸ್ತಾ ಇದೆ? ಗ್ಲೌಸ್ ಹಾಕೊಂಡು ಏನನ್ಸತ್ತೆ ಅಂದ್ರೆ ನಾನು ಏನೇ ಹೇಳಿ? ಈಗ
ನಿಮ್ ಬ್ಯಾಕ್ಟೀರಿಯಾ ನನಗ್ ಬರಲ್ಲ, ನನ್ ಬ್ಯಾಕ್ಟೀರಿಯಾ ನಿಮಗ್ ಬರಲ್ಲ. ಅಯ್ಯೋ ಒಳ್ಳೆ ಬ್ಯಾಕ್ಟೀರಿಯಾ ಸವಾಸ ಆಯ್ತಲ್ಲಪ್ಪ. ನಿಮ್ ಅಂಗಿ ಬಿಚ್ಚಿ. ಈಗ ಮಾತ್ರ ಬರ್ತಾ ಇದ್ದಾರೆ, ನನಗೆ ಇದೇ ಬೇಕಾಗಿದ್ದು. ರೆಡಿ ರೆಡಿ, 5 ನಿಮಿಷ. ಅಯ್ಯೋ ಇದೊಂದು ಗುಂಡಿ ಯಾಕೆ ಮಾಡ್ತಾರೋ ಏನೋ. ಹಾ ನಾನ್ ರೆಡಿ. ಹಾಕೊಡ್ರಿ ಇದನ್ನ. ಶರ್ಟ್ ಯಾವ್ದಾದ್ರೇನು, ಆಮೇಲೆ ಬಿಚ್ಚೋದು ತಾನೆ. ಚಿನ್ನ ಇದೇನ ಪೇಷಂಟ್ ಡ್ರೆಸ್ ಕೊಟ್ಟಿದ್ಯಲ್ಲ. ಬ್ಯಾಕ್ಟೀರಿಯಾ 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 ಮನೆ ಹಾಳಾಗು. ಏನ್ರಿ ಸುಸ್ತಾಗ್ಬಿಟ್ರಾ? ಸುಸ್ತು ಇಲ್ವಲ್ಲ. ಹಾಗಾದ್ರೆ 10 ಸಲ ಜಂಪ್ ಮಾಡಿ ನೋಡೋಣ. ಈ ಜಂಪ್ ಬೇಕೇನೆ, ಮುಚ್ಕೊಂಡ್ ಮಾಡ್ರಿ. ಆಯ್ತು, ಎಷ್ಟು? 10 ಸಲ. ಓಕೆ, ಕೌಂಟ್ ಮಾಡೋ. 1 9 10. ಈಗ ನಾನು ಫಸ್ಟ್ ನೈಟಿಗೆ ರೆಡಿ. ಯಾಕ್ರಿ ಸುಸ್ತಾಯ್ತಾ? ಸುಸ್ತು ಇಲ್ವಲ್ಲ. ಅದೇನ್ ರೋಗನೋ ಏನೋ, ಅದೇನು ನೀಟ್ನೆಸ್ ಏನೋ. ಸ್ಟುಪಿಡ್ ಫೆಲೋ, ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಲೋ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನನ್ನ ಮಗೊಂದು ಚಾನಲ್. ಇವತ್ತು ನೀಟ್ನೆಸ್ಗೆ ಫೇಮಸ್ ಆದಂತಹ ಡಾಕ್ಟರ್ ಸುಮಾ ಅವರನ್ನ ಇಂಟರ್ವ್ಯೂ ಮಾಡೋಣ. ಇವತ್ತು ಇಂಟರ್ವ್ಯೂ ಮಾಡೋದಕ್ಕೆ ಬಂದಿರೋರು ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗೋಡಂಬಿ ಮಂಜ, ನನ್ನ ಮಗ ಚಾನಲ್ ಇಂದ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾ, ಆಕ್ಚುಲಿ ಫಸ್ಟ್ ಕ್ವಶನ್. ಹೆಲೋ ಗೋಡಂಬಿ ಮಂಜ, ವಾಟ್ ಆರ್ ಯು ಡೂಯಿಂಗ್? ಮೇಲ್ ಕೂತ್ಕೊಳ್ಳಿ. ಪಾಪ ನಿಮ್ಮ ಹಸ್ಬೆಂಡು. ಥ್ಯಾಂಕ್ ಯು ಮೇಡಮ್. ಸರ್ ಆಕ್ಚುಲಿ ಇದು ರೆಕಾರ್ಡೆಡ್ ಲೈವಾ? ಫುಲ್ ಲೈವ್ ಮೇಡಮ್. ನಮ್ದು ಕೊನೆ ಪ್ರಶ್ನೆ ಆಯ್ತು, ಅದಕ್ಕೆ ಲೈವ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಫಸ್ಟ್ ಕ್ವಶನ್ ಮೇಡಮ್, ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನನ್ನ ಮಾಡ್ಬೇಕು? ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಡೈಲಿ ಒಂದೊಂದು ಆಪಲ್ ತಿನ್ಬೇಕು. ಆಪಲ್ ಇಸ್ ಗುಡ್ ಫಾರ್ ಹೆಲ್ತ್, ಯು ನೋ. ನಮ್ ಪ್ರಶ್ನೆ ಕಣೆ ಅದು. ಅವ್ರದ್ದು ಲೈವ್ ರೀ. ಸೆಕೆಂಡ್ ಕ್ವಶನ್ ಮೇಡಮ್, ಕೇಳಿ. ಒಬ್ಬ ಮನುಷ್ಯ ತುಂಬಾ ದುಃಖದಲ್ಲಿದ್ದಾಗ ಅವನನ್ನ ಹೇಗೆ ಸಮಾಧಾನ ಮಾಡೋದು? ತುಂಬಾ ಹತ್ರ ತಗೊಂಡು ಸಂತೈಸ್ಬೇಕು. ಸಾರಿ, ಗೊತ್ತಾಗ್ತಿಲ್ಲ. ಹೀಗೆ. ಈಗ ಸಮಾಧಾನ ಆಯ್ತಾ? ನನಗೊಂದು ಇನ್ನೂ ಸಲ್ವ ಇದೆ. ನಮ್ದು ಕಡೆ ಪ್ರಶ್ನೆ ಅವ್ರದ್ದು ಲೈವ್ ರೀ. ಮೇಡಮ್ ಫೋರ್ತ್ ಕ್ವಶನ್ ಮೇಡಮ್. Okay. ಫೋರ್ತ್, Okay. ಭಾರತ ದೇಶದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದನ್ನ ಕಡಿಮೆ ಮಾಡೋದು ಹೇಗೆ? ಈ ಸಮಸ್ಯೆನ ಕಮ್ಮಿ ಮಾಡಬೇಕು ಅಂದ್ರೆ ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಬಿಡ್ಬೇಕು. ಆಪರೇಷನ್ ನೋಡಿ, ಆಪರೇಷನ್ ಅಂದ್ಕೊಳ್ಳೆ ಜನ ಹೇಗೆ ಬಿಚ್ಚಿಬಿಡ್ತಾರೆ. ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ನಿಮ್ಮ ಮನೆಗಳಲ್ಲಿಯೇ ಮಾಡ್ಕೊಬಹುದು. ತುಂಬಾ ಸುಲಭ. ಹೌದಾ? ಹೇಗೆ ಮೇಡಮ್? ಬರಲೇ ಕಡೆ. ನಾನ್ ರೆಡಿ. ಇಲ್ಲಿ ನೋಡಿ, ಇದು ಬೆನ್ನು. ಬೆನ್ನಿನ ಹಿಂಭಾಗದಲ್ಲಿ ಇಲ್ಲಿರ್ತಕ್ಕಂತಹ ನರದ ಮೇಲೆ 3 ಸಲ ಢಣಾರ್ 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 ಅಂತ ಗುದ್ದಿದ್ರೆ ಆಪರೇಷನ್ ಫಿನಿಶ್. ವಾವ್, ಎಷ್ಟು ಈಸಿಯಾಗಿ ತೋರಿಸ್ಬಿಟ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಓಕೆಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನನ್ನ ಮಗನ್ ಚಾನಲ್. ಕ್ಯಾಮ್ರಾಮನ್ ಸರ್ವೇಶ್ ಅವ್ರ ಜೊತೆ ಗೋಡಂಬಿ ಮಂಜ. ಮೇಡಮ್, ವಾರಕ್ಕೊಂದೆರಡು ದಿನ ತುಂಬಾ ನೋವಾಗ್ತಿರುತ್ತೆ. ಬಂದು ಸಮಾಧಾನ ಮಾಡಿಸ್ಕೋಗ್ತಿರ್ತೀನಿ. ಧಾರಾಳವಾಗಿ ಬನ್ನಿ ಗೋಡಂಬಿ ಮಂಜ ಅವರೇ. ಏನಾಯ್ತು? ಇವಾಗ ನೀವು ಬಿಟ್ಟು ಹೋಗ್ತಿರೋದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಸ್ಟುಪಿಡ್ ಫೆಲೋ.